ಹಲೋ. ಪಲಾವ್ ಮಾಡೋದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಬಟಾಣಿ, ಮತ್ತು ಇದು ಪುದೀನ, ಕ್ಯಾರೆಟ್, ಬೀನ್ಸ್, ಪಲಾವ್ ಎಲೆ, ಶೇಂಗಾ, ಮತ್ತು ಸ್ಟಾರ್, ಚಕ್ಕಿ, ಅರಿಶಿಣ, ಮತ್ತು ಇದು ಧನಿಯಾ ಪೌಡರ್, ಇದು ಮೆಣಸು, ಲವಂಗ ಮೆಣಸು. ಮತ್ತೆ ಒಂದು ಕುಕ್ಕರ್ನ ಇಟ್ಕೋಬೇಕು. ಕುಕ್ಕರ್ನಾಗ ತೋರಿಸಿ. ಕುಕ್ಕರ್ ಇಲ್ಲಿ ತೋರಿಸ್ಬೇಕ್ರಿ. ಇಲ್ಲಿ ಕುಕ್ಕರ್ ಸ್ವಲ್ಪ ವಾಲ್ಯೂಮ್ ಇದು ಸರಿ ಕಮ್ಮಿ ಇಟ್ಕೊರಿ. ನನಗೆ ಗೊತ್ತಾದ್ರಿ. ಎಣ್ಣೆ ಹಾಕೋಬೇಕು ಸ್ವಲ್ಪ. ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ಹಾಕೋರೆ. ನಾನು ಸ್ವಲ್ಪ ಹಾಕೊಳ್ತೀನಿ. ನಮ್ಮ ಗಂಡನಿಗೆ ಕೆಮ್ಮು ಜಾಸ್ತಿ ಅಂತ ಸ್ವಲ್ಪ ಹಾಕಲ್ಲ. ನೀ ಕೆಮ್ಮು ಜಾಸ್ತಿ ಅದ ದಿನ ಕುಡಿತಾನ, ಗೋಲಿ ಆಯ್ಕೋತಾನ, ಹಾಸ್ಪಿಟಲ್ ಬಂದಾನ, ಎಲ್ಲ ಹೇಳವ್ರಿ. ಅವ್ರು ಇದು ಬಿಟ್ಟು ಕೇಳ್ಕೊತ ಕೊಡ್ತಾರೆ ಅಡಿಗೆ ಮಾಡೋದು ಬಿಟ್ಟು. ಬಿಸಿ ಆದ್ಮೇಲೆ ಸಾಸಿವೆ ಮತ್ತೆ ಜೀರಿಗೆ ಆಡ್ ಮಾಡ್ಬೇಕಾದ್ರೆ ನೋಡಿ ಈಗ ಆಡ್ ಮಾಡ್ತೀನಿ. ಆಮೇಲೆ ಚಾಕಿನ ಗೊತ್ತಲ್ಲ, ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಉಳ್ಳಾಗಡ್ಡೆ ಹಾಕೊಂಡು ಆಮೇಲೆ ಸ್ವಲ್ಪ ಕ್ಯಾರೆಟ್, ಬೀನ್ಸ್, ಮೆಣಸಿನ್ಕಾಯಿ, ಹಾಕೊಂಡು ಸ್ವಲ್ಪ ತಿರ್ಗಿಸ್ಕೊಳ್ಳಿ. ಚೆನ್ನಾಗಿ ಅವು ಮೆತ್ತಗಾಗೋವರೆಗೂ ತಿರ್ಸ್ಕೋಬೇಕು. ಯು ಕ್ಯಾನ್ಸಲ್ ಪಲಾವ್, ಯು ಕ್ಯಾನ್ಸಲ್. ಓಕೆ, ಇಲ್ಲ ಹಾಗೆ ಹಾಗೆ ಆ್ಯಡ್ ಮಾಡ್ತೀವಿ ನಾವು. ಸ್ವಲ್ಪ ಎರಡು ನಿಮಿಷ ಇದು ಎಣ್ಣೆಗೆ ಅಲ್ಲಿ ಕಾಯ್ಬೇಕಲ್ಲ, ಸ್ವಲ್ಪ ಅದಕ್ಕೆಲ್ಲ ಸಪ್ರೇಟ್ ಮಾಡ್ಕೊಂಬರಲ್ಲ. ಹಾಕಿ ಲವಂಗ, ಇವು ಮೆಣಸು, ಲವಂಗ, ಮೆಣಸು, ಪಲಾವ್ ಎಲೆ ಸ್ವಲ್ಪ ಹರಿದಾಕ ಸರಿಯಾಗಿತ್ತು, ಕಟ್ ಮಾಡಿ. ಓಕೆ, ಮತ್ತೆ ಸ್ಟಾರ್ಸ್ ಹಾಕೊಳತೀನಿ. ನಮ್ಮಲ್ಲಿ ಸ್ಟಾರ್ಸ್ ಖಾಲಿ ಆಗಿರೋದ್ರಿಂದ ಅದ್ರ ಚಕ್ಕಿಗಳು ಮಾತ್ರ ಇದೆ. ಯಾವ ಸ್ಟಾರು? ಪಲಾವ್ ಎಲೆ ಸ್ಟಾರ್. ಎಲೆ ಪಲಾವ್ ಎಲೆ ಚೆನ್ನಾಗಿ. ಇವು ಚಕ್ಕಿ. ಮತ್ತೆ ಶೇಂಗಾ ಎಷ್ಟು ಹಾಕೋಬೇಕು? ಶೇಂಗಾ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಶೇಂಗಾ ಹಾಕೊಳ್ಳಿ. ಮಾಡಲಿ. ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ತಿರ್ಕೋಬೇಕು. ಸ್ವಲ್ಪ ಶುಂಠಿ ಆ್ಯಡ್ ಮಾಡಬೇಕು. ಶುಂಠಿ ಆ್ಯಡ್ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಅನ್ನ ಆದ್ಮೇಲೆ ನಾಳೆ ಹಾಕ್ತಾನೆ ಒಂದಿದ್ದು ಈಗ ಕೇಳ್ತದೆ. ಚೆನ್ನಾಗಿ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ ಆ್ಯಡ್ ಮಾಡೋದ್ರಿಂದ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಮತ್ತೆ ಬಟಾಣಿ, ಹಸಿ ಬಟಾಣಿ ತಗೋಬೇಕು. ಪುದೀನ, ಕರಿಬೇವು, ನೀವಿದೆ ಬೇಕಾದರೆ ಕೊತ್ತಂಬರಿ ಸಹ ಆ್ಯಡ್ ಮಾಡ್ಬೋದು, ಅವ್ರಿಷ್ಟ, ನಿಮ್ಮ ಇಷ್ಟ. ನಾನು ಎಲ್ಲಿ ಹಾಕಿದೆ ಅಂತ ನೋಡ್ಲತ್ತೀನಿ, ಒಲೆ ಹಾಕಿದೆ ಸೈಡಿ ಹಾಕಿದೆ ಅಂತ. ಓಕೆ ಓಕೆ. ಸ್ವಲ್ಪ ಬಟಾಣಿ ಆ್ಯಡ್ ಮಾಡಬೇಕು. ಬಟಾಣಿ ಆ್ಯಡ್ ಮಾಡೋದ್ರಿಂದ ಹೆಲ್ತಿಗೆ ಸರಿಯಾಗಿ ಬಟಾಣಿ, ಸೊ ಅದಕ್ಕೆ ಆ್ಯಡ್ ಮಾಡಿದ್ರೆ ಇನ್ನು ಟೇಸ್ಟ್ ಸರಿಯಾಗಿ ಬರುತ್ತೆ ಅಂತ.
ಸ್ವಲ್ಪ 5 ನಿಮಿಷ ಆಯ್ತು ನೀವು ವಿಡಿಯೋ, ಅಲ್ಲಿ 3 ನಿಮಿಷ 5 ನಿಮಿಷ ಒಳಗೆ ಮಾಡ್ಬೇಕು. ಚೆನ್ನಾಗಿ ಸುತ್ಕೊಂಡ್ಬಿಟ್ಟು ನೋಡಿ, ಚೆನ್ನಾಗಿ ಸುತ್ಕೊಂಡ್ಬಿಟ್ಟು ಒಳಗಡೆ. ಆಮೇಲೆ ಏನು ಮಾಡಬೇಕು, ಅರಿಶಿಣ, ಧನಿಯಾ ಪೌಡರ್, ಉಪ್ಪು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಕಪ್ಪಲ್ಲೇ ನಾನು 2 ಕಪ್ಪು ಅಕ್ಕಿ ತಗೋತೀನಿ. ಸೊ ಅದಕ್ಕೋಸ್ಕರ 4 ಕಪ್ ನೀರು ಹಾಕ್ತೀನಿ. ಯಾಕೆ ಕಪ್ ತೋತೆ ಅಂತ ಕೇಳ್ತಾರ, ಎಲ್ಲರೂ ಗ್ಲಾಸ್ ಹಾಕ್ತಾರಲ್ಲ, ನೀ ಕಪ್ಪೆ ತೊಗೊಳ್ತೆ ಅಂತ ಕ್ವಶನ್. ನಮ್ಮ ಮನೇಲಿ ಇಬ್ರೇ ಇರೋದ್ರಿಂದ ಯಾರಿಗೂ ಚಂಬಂದ ಅಂತ ಇನ್ನೊಂದು 2 ಕಪ್ ಮಾತ್ರ ತಗೋ. ಇಬ್ಬರು ಇರೋ ಸರಿ 2 ಕಪ್ ಹಾಕ್ತೇನೆ. ಮತ್ತೆ ಅವ್ರಿಗೆ ಹೇಳ್ಬೇಕು, ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾರಲ್ಲ, ಡೌಟ್ ಬರ್ತವ್ರಿ. ಇಬ್ರೇ ಇರೋದ್ರಿಂದ 2 ಕಪ್ ಮಾತ್ರ ಹಾಕ್ತೀನಿ. 3 ಕಪ್ಪು ನಾಲ್ಕು ಕಪ್ ನೀರು ಹಾಕಿನಿ. ಬೆಂಕಿ ನೋಯ್ತಾ ಏನು ಮಾಡ್ತ ಗೊತ್ತಾಗ್ಲಿಲ್ಲ. ನಿಂಬೆ ಹುಳಿ ಆ್ಯಡ್ ಮಾಡ್ಕೋದ್ರೆ ಆ್ಯಡ್ ಮಾಡ್ಕೋಬೋದು. ನಿಂಬೆ ಹುಳಿ ನಾನು ನಿಂಬೆ ಹುಳಿ ಆ್ಯಡ್ ಮಾಡ್ಕೊಳತ್ತೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಓಕೆ ಓಕೆ. ಯಾವಾಗಲೂ ಅಕ್ಕಿ ಸೊ ಆ ಥರ ಹೆಸರು ಬಂದರೆ ವಾಶ್ ಮಾಡಿರೋ ಅಕ್ಕಿ ಅದರಲ್ಲಿ ಮಿಕ್ಸ್ ಮಾಡಬೇಕು. ಓಕೆ, ತೋರಿಸ್ಬಿಡ್ದೆ ಇದು. ಸಾರಿ ಮಿಸ್ಟೇಕ್ ಐತೆ. ನೋಡಿ ಅಕ್ಕಿ ನೋಡಿ ನೋಡ್ರಿ. ಸ್ವಚ್ಛ ಕುಕ್ಕರ್ ಮುಚ್ಚಿಬಿಟ್ಟು 3 ರಿಂದ 4 ಸೀಟಿ ಬಂದರೆ ಸಾಕು, ಪಲಾವ್ ರೈಸ್ ಆಗ್ಬಿಡುತ್ತೆ. ಥ್ಯಾಂಕ್ ಯು. ಪಲಾವ್ ಕಂಪ್ಲೀಟ್.